ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ 2119 ಪೋಸ್ಟ್ಗೆ ಅರ್ಜಿನ ಕರೆದಿದ್ದಾರೆ. ಸೆಕೆಂಡ್ PUC ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಮತ್ತು ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ ಇಲ್ಲಿ ಕಾಣಿಸ್ತಾ ಇರಬಹುದು. 4ನೇ ತಾರೀಕದಂದು ಈ ಒಂದು ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಹೇಳಿ 4 ಜುಲೈ 2025ರಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಾಗಬಹುದು ಪುರುಷರಾಗಬಹುದು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದು ಒಂದು ಕಡೆ ಆದ್ರೆ ಇನ್ನೊಂದು ಅಖಿಲ ಭಾರತದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ನೋಡಿ ಇಲ್ಲಿ 3ನೇ ಪಾಯಿಂಟ್ ಏನಂದ್ರೆ ಯುವರ ಅಭ್ಯರ್ಥಿ ಆಗ್ಬಹುದು, OBC SC ST EWS, ಅದನಂತರ PWBD ಅಭ್ಯರ್ಥಿಗಳು, ಸರ್ವಿಸ್ ಮ್ಯಾನ್ ಅವರು, SP ಅಭ್ಯರ್ಥಿಗಳು ಎಲ್ಲರೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಆಗಲೇ ತಿಳಿಸಿಕೊಟ್ಟಿರುವಂತೆ ಎಷ್ಟು ಖಾಲಿ ಇದಾವೆ ಅಂದ್ರೆ 2119 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಈಗಾಗಲೇ ಇದ್ರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಮತ್ತು ಇನ್ಸ್ಟಾದಲ್ಲಿ ಇದ್ರ ಬಗ್ಗೆ ಆರ್ಟಿಕಲ್ ಕೂಡ ಬರೋದು ತಿಳಿಸಿಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ನೋಟಿಫಿಕೇಶನ್ ಕೂಡ ಅಪ್ಲೋಡ್ ಮಾಡಿದ್ದೇನೆ. ಇನ್ನೂ ತನಕ ಯಾರು ನೋಡಿಲ್ಲ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಶಿಕ್ಷಕರ ಹುದ್ದೆಗಳಿಗೆ ಮತ್ತು ವಾರ್ಡನ್ ಹುದ್ದೆಗಳಿಗೆ, ಪ್ಯೂನ್ ಹುದ್ದೆಗಳಿಗೆ ಅಪ್ಲೈ ಮಾಡಿ ಹುದ್ದೆಗಳನ್ನ ಪಡೆದುಕೊಳ್ಳಿ. ಇದ್ರ ಬಗ್ಗೆ ತಿಳಿಸ್ಕೊಡ್ತೇನೆ A to Z ವರೆಗೆ. ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಜಾಬ್ ಸಿಗಲಿ, ನೀವು ಕೂಡ ತಗೊಳ್ಳಿ. ಬನ್ನಿ ಸ್ನೇಹಿತರೆ, ಈಗಾಗಲೇ ಅರ್ಜಿಗಳು ಪ್ರಾರಂಭ ಆಗತ್ತೆ. ಎಲ್ಲಿದೆ ಅಂತ ಅರ್ಜಿಗಳು ಪ್ರಾರಂಭ ಆಗಿದೆ ಅಂದ್ರೆ 8/7/2025ರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ. ಅಂದ್ರೆ 8 ಜುಲೈ 2025ರಿಂದ. ಅದರ ಬಳಿಕ 7/8/2025 ತನಕ ಕೊನೆಯ ದಿನಾಂಕ ಆಗಿರತ್ತೆ. ಬರೋಬ್ಬರಿ ನಿಮಗೆ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ, 1 ಮಂತ್ ನಿಮಗೆ ಟೈಮ್ ಕೊಟ್ಟಿದ್ದಾರೆ. 7 ಆಗಸ್ಟ್ ತನಕ ನಿಮ್ಗೆ ಅವಕಾಶ ಇರತ್ತೆ, ಅಪ್ಲೈ ಮಾಡಿ. ಬನ್ನಿ ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಒಂದೊಂದು ತಿಳಿಸ್ಕೊಡ್ತೇನೆ. ಇಲ್ಲಿ ಕಾಣಿಸ್ತಾ ಇರಬಹುದು ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಅದ ನಂತರ ಆಯುರ್ವೇದಿಕ್ ಫಾರ್ಮಸಿಸ್ಟ್ ಪೋಸ್ಟ್ಗಳು ಖಾಲಿ ಇರತ್ತೆ. PGT ಶಿಕ್ಷಕರ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಮಹಿಳಾ ಅಭ್ಯರ್ಥಿಗೆ, ಪುರುಷ ಅಭ್ಯರ್ಥಿಗಳಿಗೆ PGT ಇಂಗ್ಲಿಷ್ ನಲ್ಲಿ, PGT ವಿವಿಧ ಒಂದು ಶಿಕ್ಷಕರು ಇರ್ತಾರಲ್ಲ ಎಲ್ಲಾ ಪೋಸ್ಟ್ ಖಾಲಿ ಇರತ್ತೆ. ಶಿಕ್ಷಕ ಹುದ್ದೆಗಳು, ಅದ ನಂತರ TGT ಹುದ್ದೆಗಳಾಗಬಹುದು, ಟೀಚರ್ಸ್ ಹುದ್ದೆಗಳಾಗಬಹುದು, ಸೈನ್ಸ್ ಟೀಚರ್ಸ್, ಅಸಿಸ್ಟೆಂಟ್ ಹುದ್ದೆಗಳು, ಅದ ನಂತರ ನಿಮ್ಮೊಂದು ಟೆಕ್ನಿಕಲ್ ಪೋಸ್ಟ್ಗಳು, ಅದೇ ರೀತಿಯಾಗಿ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆ ಆಗ್ಬೋದು, ಲೈಬ್ರರಿ ಟೆಕ್ನಾಲಜಿ ಅಂದ್ರೆ ಗ್ರಂಥಾಲಯ ಹುದ್ದೆಗಳು ಮತ್ತು ವಾರ್ಡರ್ ಪೋಸ್ಟ್ ಖಾಲಿ ಇರತ್ತೆ. ಪುರುಷರಿಗೆ ಮಾತ್ರ ಇರತ್ತೆ ಅದು. ಅದ ನಂತರ ಸೀನಿಯರ್ ಅಸಿಸ್ಟೆಂಟ್ ಹುದ್ದೆಗಳು ಖಾಲಿ ಇರತ್ತೆ. ಇದರಲ್ಲಿ ಯಾವ್ದು ಬೇಕಲ್ಲ ಆ ಒಂದು ಪೋಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ ನಂತರ ನೀವು ಅರ್ಜಿ ಸಲ್ಲಿಸಿ. ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕಂದ್ರೆ ಆನ್ಲೈನ್ ಇರೋದ್ರಿಂದ ಇದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಿ. ಅದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮೂಲಕವಾಗಿ ಕ್ಲಿಕ್ ಮಾಡ್ಕೊಂಡು ಅರ್ಜಿ ಸಲ್ಲಿಸಿ. ನೋಡಿ ಟೋಟಲ್ ಆಗಿ 2119 ಪೋಸ್ಟ್ ಖಾಲಿ ಇರತ್ತೆ. ಅದ್ರ ಬಳಿಕ ಎಲ್ಲ ಟೋಟಲ್ ಆಗಿ ಸೇರಿಸ್ಕೊಂಡು ಇದು 892, 558, 312, 148, 209, 19, 202, ಅದ ನಂತರ 98 ಎಲ್ಲ ಸೇರಿಸ್ಕೊಂಡು ಟೋಟಲ್ ಆಗಿ 2119 ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ. ಇದಕ್ಕೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಇದಕ್ಕೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಎಲ್ಲ ತಿಳಿಸ್ಕೊಡ್ತೇನೆ ನೋಡಿ. ವಿದ್ಯಾರ್ಥಿಗಳಿಗೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಬೇಕಾಗತ್ತೆ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಎಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾರೆ ಸ್ವಲ್ಪ ಗಮನ ಕೊಡಿ. ಎಕ್ಸ್ಪೀರಿಯನ್ಸ್ ಎಷ್ಟಾಗಿರ್ಬೇಕು, ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ಏನು ಅಂತ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಸ್ಯಾಲ್ರಿ ನೋಡಿ ಎಷ್ಟು ಕೊಡ್ತಾರೆ. ಇಲ್ಲಿ 29,200ರಿಂದ 92,300 ತನಕ ಸ್ಯಾಲ್ರಿ ಆಗಿರತ್ತೆ. ಅದ್ರ ಬಳಿಕ ಏಜ್ ಲಿಮಿಟ್ ನೋಡಿ, ವಿದ್ಯಾರ್ಥಿಗಳಿಗೆ 18 ವರ್ಷದಿಂದ 32 ವರ್ಷದ ತನಕ ಅವಕಾಶ ಇರತ್ತೆ. 18ರಿಂದ 32 ವರ್ಷ ಇದು ಕಡ್ಡಾಯವಾಗಿ ಇರಲೇಬೇಕಾಗತ್ತೆ. ಅದರ ನಂತರ ಪೋಸ್ಟ್ ಕೋಡ್ ಕೊಟ್ಟಿದ್ದಾರೆ 325 ಅಂತೇಳಿ. ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನು ಅಂತೇಳಿ, ಕೆಲಸ ಎಲ್ಲಿ ಇರತ್ತೆ ಅದನ್ನ ಕೊಟ್ಟಿದ್ದಾರೆ. ಅದ್ರ ಬಳಿಕ ನಿಮ್ಮ ಒಂದು ಪೋಸ್ಟ್ಗಳು ಎಷ್ಟಿದಾವೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಡೀಟೇಲ್ಸ್ ಆಗಿ, ಯಾವ್ಯಾವ ಒಂದು ಪೋಸ್ಟ್ಗಳು ಎಷ್ಟಿದಾವೆ ಅಂತೇಳಿ ಪೋಸ್ಟ್ ವೈಸ್ ಇದು ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಟ್ಟಿಲ್ಲ ಅವರು, ಯಾವುದೇ ರೀತಿಯ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ ಅವರು. ಆದಷ್ಟು ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಿ. ಕೆಲವೊಂದು ಪೋಸ್ಟ್ಗಳಿಗೆ ಮಾತ್ರ ನಿಮಗೆ 1 ವರ್ಷನೋ ಅಥವಾ 2 ವರ್ಷನೋ ಅಥವಾ 3 ವರ್ಷನೋ ಅಥವಾ 4 ವರ್ಷ ಇಷ್ಟು ನಿಮಗೆ ಕೇಳಿರ್ತಾರೆ. ಉಳಿದಂಥ ಪೋಸ್ಟ್ಗಳಿಗೆ ಈ ಒಂದು ಅನುಭವ ಇರೋದಿಲ್ಲ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ನಾಯಕದಂತ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಭಾರತದ ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಪೋಸ್ಟ್ ವೈಸ್ ಕೊಟ್ಟಿದ್ದಾರೆ ಅವರು, ಯಾವ ಒಂದು ಪೋಸ್ಟಿಗೆ ಎಷ್ಟೆಷ್ಟು ಏನು ಅಂತೇಳಿ ಡೀಟೇಲ್ಸ್ ಆಗಿ ನಿಮಗೆ ಎಲ್ಲ ಮಾಹಿತಿನ ತಿಳಿಸ್ಕೊಟ್ಕೋತಾರೆ. ಸುಮಾರು 31 ಪೇಜ್ ಗಟ್ಟಲೆ ಇದು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಆ ಒಂದು ಪೇಜ್ನಲ್ಲಿರುವಂಥ ಎಲ್ಲ ಮಾಹಿತಿ ನಿಮಗೆ ಕೊಡ್ತಂದ್ರೆ ನಿಮಗೆ ಸುಮಾರು 10ರಿಂದ 15 ನಿಮಿಷ ಬೇಕಾಗತ್ತೆ. ನಿಮಗೆ ಶಾರ್ಟ್ ಕಟ್ ಆಗಿ ತಿಳಿಸ್ಕೊಡ್ತಾ ಇರೋದು. ಈಗಾಗಲೇ ನಿಮಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದೆ. 8ನೇ ತಾರೀಕಿನಿಂದ ಪ್ರಾರಂಭ ಆಗಿರತ್ತೆ. ವಿದ್ಯಾರ್ಥಿಗಳು ಅಪ್ಲೈ ಮಾಡಿ. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ
ಮಹಿಳೆಯರು ಪುರುಷರು ಅರ್ಜಿ ಸಲ್ಲಿಸಿ ಇದು ಆಯ್ಕೆದಂತ ವಿದ್ಯಾರ್ಥಿಗಳಿಗೆ ನವದೆಹಲಿಯಲ್ಲಿ ಕೆಲಸ ಇರತ್ತೆ. ಒಂದು ನವದೆಹಲಿಯಲ್ಲಿ ಕೆಲಸ ಇರತ್ತೆ. ನವದೆಹಲಿಯಲ್ಲಿ ಕೆಲಸ, ಅಲ್ಲಿನೂ ಕೆಲಸ ಮಾಡ್ಬೇಕು, ಅಲ್ಲೇ ಇರಬೇಕಾಗತ್ತೆ. ಮತ್ತು ಆಲ್ ಇಂಡಿಯಾದವ್ರು ಅಪ್ಲೈ ಮಾಡೋದಕ್ಕೆ ರೂಲ್ಸ್ ಇರತ್ತೆ. ದೆಹಲಿ ಮತ್ತು ನವದೆಹಲಿಯಲ್ಲಿ ಕೆಲಸಕ್ಕೆ ಕರೆದಿರುವಂತದ್ದು. ಇದ್ರ ಬಗ್ಗೆ ನಮ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಅದೇ ರೀತಿಯಾಗಿ ಇನ್ನು ಅರ್ಜಿ ಶುಲ್ಕಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡಿ. ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀಸು ಓನ್ಲಿ ₹100 ಇರತ್ತೆ. ಯಾರ್ಯಾರಿಗೆ ಇರತ್ತೆ ಅಂದ್ರೆ SC/ST ಅಭ್ಯರ್ಥಿಗಳಿಗೆ, OBC ಅಭ್ಯರ್ಥಿಗಳಿಗೆ ಈ ರೀತಿ ಡಿವೈಡ್ ಮಾಡಿರ್ತಾರಲ್ಲ, ಅದಕ್ಕೆ ಕೆಲವರಿಗೆ ಇರತ್ತೆ, ಕೆಲವರಿಗೆ ಇರೋದಿಲ್ಲ. ಇಲ್ಲಿ ಮೊದಲಿಗೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಕ್ಯಾಟಗರಿ ವೈಸ್ ನಿಮಗೆ SC/ST ಅಭ್ಯರ್ಥಿ ಆಗ್ಬಹುದು, ನಿಮಗೆ ಇರೋದಿಲ್ಲ. ಅದನಂತರ ಮಹಿಳಾ ಅಭ್ಯರ್ಥಿಗೆ ಇರೋದಿಲ್ಲ. ಇನ್ನು ಅದರ್ ಕ್ಯಾಂಡಿಡೇಟ್ಗಳಿಗೆ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ, OBC ಅಭ್ಯರ್ಥಿಗಳಿಗೆ, 2A 2B ಹಾಗೂ 3 ಮತ್ತು 3B ಸೇರಿದವರಿಗೆ ಮತ್ತು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಇವರಿಗೆ ಅರ್ಜಿ ಶುಲ್ಕ ಇರತ್ತೆ. ಎಷ್ಟಂದ್ರೆ ₹100 ತನ ಪಾವತಿ ಮಾಡಬೇಕು. ಅದ ನಂತರ ಇನ್ನು ರೂಲ್ಸ್ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೆ ಒಂದು ಪರೀಕ್ಷೆ ಇರೋದ್ರಿಂದ ಮೊದಲಿಗೆ ಹೇಗೆ ಆಯ್ಕೆ ಮಾಡ್ತಾರೆ ಅಂದ್ರೆ, ಈ ಒಂದು ಪೋಸ್ಟ್ಗೆ ಸೆಲೆಕ್ಟ್ ಆಗ್ಬೇಕಂದ್ರೆ ಕೆಲವು ಕಡೆ ಪರೀಕ್ಷೆ ಇರತ್ತೆ, ಇನ್ನು ಕೆಲವು ಕಡೆ ಪರೀಕ್ಷೆ ಇರೋದಿಲ್ಲ. ಆದ್ರೆ ಇದಕ್ಕೆ ಸುಮಾರು ಇಂಟರ್ವ್ಯೂಗೆ ಒಂದು 10 ಮಾರ್ಕ್ಸ್ 20 ಮಾರ್ಕ್ಸ್ ಕೊಡ್ತಾರೆ. ಅದ ನಂತರ ನಿಮ್ಗೆ ಡಾಕ್ಯುಮೆಂಟ್ಸ್ ಪರಿಶೀಲನೆಯಲ್ಲಿ 10 20 ಕೊಡ್ತಾರೆ. ಸಣ್ಣ ಆಗಿರುವಂತ ಟೆಸ್ಟ್ ಇರತ್ತೆ, ಅದರಲ್ಲಿ ಸುಮಾರು 100 ಅಥವಾ 20 30 40 ಈ ರೀತಿಯಾಗಿ ಅಂಕಗಳಿರ್ತವೆ. ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ 200 ಅಂಕ ಇರತ್ತೆ ಮತ್ತು 200 ಕ್ವಶನ್ಗಳು ಕೇಳಿರ್ತಾರೆ. ಈ ರೀತಿಯಾಗಿ ಸುಮಾರು 2-3 ಪರೀಕ್ಷೆ ಇಟ್ಟಿದ್ದಾರೆ. ಅದಕ್ಕೆ ಎಲ್ಲಾ ಇಲಾಖೆಯಲ್ಲಿ ಇದು ಇರೋದಿಲ್ಲ. ಒಂದು ದೈಹಿಕ ಪರೀಕ್ಷೆ ಅಲ್ಲ, ಒಂದು ವೈದ್ಯಕೀಯ ಡಾಕ್ಯುಮೆಂಟ್ಸ್ ಪರಿಶೀಲನೆ ನಡೆಸ್ತಾರೆ. ಡಾಕ್ಯುಮೆಂಟ್ಸ್ ಪರಿಶೀಲನೆ ಆದ್ಮೇಲೆ ಒಂದು ಸಂದರ್ಶನ ಇರತ್ತೆ, ಲಿಖಿತ ಪರೀಕ್ಷೆ, ಕೊನೆಯಲ್ಲಿ ಡಾಕ್ಯುಮೆಂಟ್ಸ್ ಪರಿಶೀಲನೆ ಮತ್ತು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಇದು ಖಾಯಂ ಇರೋದ್ರಿಂದ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಈಗಾಗಲೇ ಇದ್ರ ಬಗ್ಗೆ ನಾನು ಆರ್ಟಿಕಲ್ ಬರೆದಿದ್ದೇನೆ. ಕೆಲವು ಜನ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಿರಬಹುದು. ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಏನಾದ್ರು ಡೌಟು ಅಥವಾ ಏನಾದ್ರು ಕನ್ಫ್ಯೂಸ್ ಅನಿಸ್ತಂದ್ರೂ ಕೂಡ ಕಮೆಂಟ್ ನ ತಿಳಿಸಿ.